ಹೆಲೋ ಹಾಯ್ ಗುಡ್ ಮಾರ್ನಿಂಗ್ ಎಲ್ಲ ನನ್ನ ಪ್ರಿಯ ಪ್ರೇಕ್ಷಕರಿಗೆ ನಮಸ್ಕಾರ. ಇಂದು ಜೂನ್ 14 ಭಾನುವಾರ. ಇಂದಿನ ಸುದ್ದಿ ಸಮಾಚಾರವನ್ನ ನೋಡೋಣ. ಅದಕ್ಕಿಂತ ಮೊದಲು ಏನಪ್ಪಾ ಅಂತಂದ್ರೆ, ಕೆಲವರು ಪತ್ರಿಕೆಗಳನ್ನ ಹಾಕಿಸ್ತಾರೆ, ಇನ್ನು ಕೆಲವರು ಪತ್ರಿಕೆಗಳನ್ನ ಹಾಕ್ಸಲ್ಲ. ಮನೆಗೆ ಪತ್ರಿಕೆಗಳ ಹಾಕ್ಸೋರಿಗೆ ಕೆಲವರಿಗೆ ಓದೋಕ್ ಟೈಮ್ ಸಿಗುತ್ತೆ, ಇನ್ ಕೆಲವರಿಗೆ ಡ್ಯೂಟಿ ಹೋಗ್ತಿರ್ತಾರೆ, ಓದೋದಕ್ಕೆ ಟೈಮ್ ಸಿಗಲ್ಲ. ಹೋಗ್ತಾ ಹೋಗ್ತಾ ನೋಡ್ಕೊಂಡು ಹೋಗ್ಬಿಡೋಣ ಫೋನ್ ಅಲ್ಲಿ ಅನ್ನೋ ಒಂದು ಉದ್ದೇಶದಿಂದ ಹೋಗ್ತಾ ಇರ್ತಾರೆ. ಕೆಲವರು ಪತ್ರಿಕೆ ಹಾಕಿಸದೇ ಇರೋರಿಗೆ ನಮ್ಮ ಮನೇಲಿ ಪತ್ರಿಕೆ ಇದ್ದಿದ್ರೆ ಚೆನ್ನಾಗಿತ್ತಲ್ಲ, ಇವತ್ತಿನ ಸುದ್ದಿ ಸಮಾಚಾರವನ್ನ ತಿಳ್ಕೊಬೋದಿತ್ತು ಅನ್ನೋ ಹಂಬಲ ಅವರಲ್ಲಿರುತ್ತೆ. ಹೀಗೆ ಎಲ್ಲರಿಗೂ ಅನುಕೂಲ ಆಗ್ಲಿ ಅನ್ನೋ ಕಾರಣಕ್ಕೆ ನಾನು ಈ ಒಂದು ಸಣ್ಣ ಪುಟ್ಟ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಬನ್ನಿ, ಜಾಸ್ತಿ ಮಾತಾಡದೆ ಇವತ್ತಿನ ಸುದ್ದಿ ಸಮಾಚಾರವನ್ನ ತಿಳ್ಕೊಂಡ್ ಬರೋಣ. ಅದಕ್ಕಿಂತ ಮೊದಲು ಎಲ್ಲರ ಫೇಸ್ ಅಲ್ಲಿ ಒಂದು ಸ್ಮೈಲ್ ಬರ್ಲಿ ಅನ್ನೋ ಕಾರಣಕ್ಕೆ ಪ್ರತಿದಿನ ವಿಚಾರವನ್ನ ತಿಳ್ಕೊಳ್ಳೋದಕ್ಕಿಂತ ಮೊದಲು ಒಂದು ಪುಟ್ಟ ಜೋಕ್ ಅನ್ನ ಹೇಳ್ತಾ ಪ್ರಾರಂಭ ಮಾಡ್ತೀನಿ. ಏನಪ್ಪಾ ಜೋಕ್ ಅಂತಂದ್ರೆ, ಅಮ್ಮ ಹೇಳ್ತಾರೆ, ಪರೀಕ್ಷೆ ಹೇಗಾಯ್ತು ಅಂತ. ಅದಕ್ಕೆ ಮಗ ಹೇಳ್ತಾನೆ, ಪ್ರಶ್ನೆ ಪತ್ರಿಕೆ ತುಂಬಾ ಸುಲಭ ಇತ್ತಮ್ಮ ಅಂತ. ಅದಕ್ಕೆ ಅಮ್ಮ ಹೇಳ್ತಾರೆ, ಹಾಗಾದ್ರೆ ಎಲ್ಲ ಉತ್ತರವನ್ನ ಬರ್ದಿರ್ಬೇಕಲ್ಲ ಅಂತ. ಅದಕ್ಕೆ ಮಗ ಹೇಳ್ತಾನೆ, ಇಲ್ಲ ಅಮ್ಮ, ಪ್ರಶ್ನೆಗಳು ತುಂಬಾ ಸುಲಭ ಇತ್ತು, ಆದ್ರೆ ಉತ್ತರಗಳು ಮಾತ್ರ ತುಂಬಾ ಕಷ್ಟ ಇದ್ವಮ್ಮ ಅಂತ. ಎಲ್ಲಾರು ಒಂದ್ ಸ್ಮೈಲ್ ಮಾಡಿದ್ರಿ ಅಂತ ಭಾವಿಸ್ತಾ ಮುಂದಿನ ವಿಚಾರಕ್ಕೆ ಹೋಗೋಣ. ವಿಲಿಯಂ ಶೇಕ್ಸ್ಪಿಯರ್ ಅವರು ಒಂದ್ ಥಾಟ್ ಅನ್ನ ಹೇಳ್ತೀನಿ ಪ್ರತಿದಿನ ನಾನು. ವಿಲಿಯಂ ಶೇಕ್ಸ್ಪಿಯರ್ ಅವರು ಹೇಳ್ತಾರೆ, ಒಂದ್ ಕಡೆ, ನಿಮ್ಮ ಉಡುಗೊರೆ ಏನೆಂದು ಕಂಡುಕೊಳ್ಳುವುದರಲ್ಲಿ ಜೀವನದ ಅರ್ಥ ಇದೆ, ಆ ಉಡುಗೊರೆಯನ್ನ ಬೇರೆಯವರಿಗೆ ಕೊಟ್ಟು ಬಿಡುವುದರಲ್ಲಿ ಜೀವನದ ಉದ್ದೇಶ ಅಡಗಿದೆ ಅಂತೇಳಿ. ಅರ್ಥ ಆಯ್ತು ಅಂತ ಭಾವಿಸ್ತೀನಿ. ಮುಂದೆ ಹೋಗೋಣ. ಇಂದಿನ ಆಭರಣ ಪ್ರಿಯರಿಗೆ ಇವತ್ತಿನ ಗೋಲ್ಡ್ ರೇಟ್ ಅನ್ನ ಮುಂದೆ ನೋಡ್ಕೊಂಡು ಹೋಗೋಣ. 22 ಕ್ಯಾರೆಟ್ ಆಭರಣ ಚಿನ್ನ 1 ಗ್ರಾಮ್ ದರ 13,665. 24 ಕ್ಯಾರೆಟ್ ಗಟ್ಟಿ ಚಿನ್ನ 1 ಗ್ರಾಮ್ ದರ 14,908. ಇನ್ನ ಕೆಜಿ ಬೆಳ್ಳಿ ದರ GST ಪ್ರತ್ಯೇಕ 2,60,000. ಬನ್ನಿ, ಮುಂದಿನ ವಿಚಾರ ಏನಪ್ಪಾ ಅಂತಂದ್ರೆ, ಅಮೆರಿಕದ ದಾಳಿಯಲ್ಲಿ ಮೃತಪಟ್ಟ ಇರಾನ್ ಸರ್ವೋಚ್ಚ ನಾಯಕ ಖಮೇನಿ ಅಂತ್ಯಕ್ರಿಯೆ ಜುಲೈ 9ಕ್ಕೆ ನಿಗದಿ. ಭೂಸೇನಾ ನೂತನ ಮುಖ್ಯಸ್ಥರಾಗಿ ಲೆಫ್ಟಿನೆಂಟ್ ಜನರಲ್ ಧೀರಜ್ ಸೇಠ್ ನೇಮಕವನ್ನಗೊಂಡಿದ್ದಾರೆ. ನೋಡಿ, ಜೂನ್ 15ರಂದು ವಿಜಯ ಕರ್ನಾಟಕ ನೇರ ಫೋನ್ ಇನ್ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ. ಪ್ರಸನ್ನ ಅವರು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿದ್ದಾರೆ. ಯಾವಾಗಪ್ಪ ಅಂತಂದ್ರೆ ಜೂನ್ 15 ಸೋಮವಾರ, ಸಮಯ ಮಧ್ಯಾಹ್ನ 3ರಿಂದ 4ಕ್ಕೆ. ಫೋನ್ ಮಾಡಿ ಸಿಇಟಿ ಗೊಂದಲಗಳಿಗೆ ಉತ್ತರವನ್ನ ಪಡಿಬಹುದು. ವೈದ್ಯಕೀಯ ಕೋರ್ಸ್ಗಳಿಂದ ಮೊದಲೇ ಇಂಜಿನಿಯರಿಂಗ್ ಸೇರಿದಂತೆ ಇತರೆ ವೃತ್ತಿಪರ ಕೋರ್ಸ್ಗಳಿಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಫ್ರೀ ರೌಂಡ್ ಮೂಲಕ ಕೌನ್ಸಿಲಿಂಗ್ ನಡೆಸಲು ನಿರ್ಧರಿಸಿದೆ. ಹಾಗಾದ್ರೆ ಈ ಫ್ರೀ ರೌಂಡ್ ಅಂದ್ರೆ ಏನು? ಜೂನ್ 21ರಂದು ನೀಟ್ ಪರೀಕ್ಷೆ ನಡೆಯಲಿರುವುದರಿಂದ ವೈದ್ಯ ಕೋರ್ಸ್ಗಳ ಪ್ರವೇಶಕ್ಕೆ ಸೀಟು ಹಂಚಿಕೆ ಪ್ರಕ್ರಿಯೆ ಯಾವಾಗ ನಡೆಯುತ್ತೆ, ಎಷ್ಟು ಹಂತಗಳಲ್ಲಿ ಸೀಟ್ ಹಂಚಿಕೆ ಕೌನ್ಸಿಲಿಂಗ್ ನಡೆಯುತ್ತೆ, ಆಯ್ಕೆ ಮಾಡಿಕೊಂಡ ಕಾಲೇಜು ಕೋರ್ಸು ಬೇಡ ಅಂದ್ರೆ ಏನ್ ಮಾಡ್ಬೇಕು, ನೀಟ್ ಪರೀಕ್ಷೆ ಫಲಿತಾಂಶದ ಬಳಿಕವೂ ಕೌನ್ಸಿಲಿಂಗ್ ನಲ್ಲಿ ಭಾಗವಹಿಸಬಹುದಾ, ವಿದ್ಯಾರ್ಥಿಗಳು ಹಾಗೂ ಪೋಷಕರಲ್ಲಿ ಇಂತಹ ಅನುಮಾನಗಳು ಗೊಂದಲಗಳನ್ನ ಪರಿಹರಿಸೋದಕ್ಕೋಸ್ಕರ ಜೂನ್ 15ರಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಕಾರ್ಯನಿರ್ವಾಹಕ ನಿರ್ದೇಶಕರಾದ ಪ್ರಸನ್ನ ಅವರ ನೇರ ಫೋನ್ ಇನ್ ಕಾರ್ಯಕ್ರಮವನ್ನ ಏರ್ಪಡಿಸಿದರೆ ವಿದ್ಯಾರ್ಥಿಗಳು ಪೋಷಕರು ಮುಕ್ತವಾಗಿ ಪ್ರಶ್ನೆ ಕೇಳಿ ಉತ್ತರವನ್ನ ಪಡೆಯಬಹುದು. ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆ 08040877665. ಮತ್ತೊಮ್ಮೆ 08040877665. ಇನ್ನ ಮುಂದಿನ ವಿಚಾರವನ್ನ ನೋಡೋದಾದ್ರೆ, ಇವತ್ತು MBA ಮತ್ತು MCA ಪ್ರವೇಶ ಪರೀಕ್ಷೆ ಇದೆ. MBA ಮತ್ತು MCA ಪ್ರವೇಶ ಪರೀಕ್ಷೆ ಬೆಂಗಳೂರು. MBA ಮತ್ತು MCA ಕೋರ್ಸ್ಗಳ ಪ್ರವೇಶಕ್ಕಾಗಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಜೂನ್ 14ರಂದು ಪ್ರವೇಶ ಪರೀಕ್ಷೆ ನಡೆಸ್ತಾ ಇದೆ. ಕಟ್ಟುನಿಟ್ಟಿನ ಕ್ರಮಗಳನ್ನ ಕೈಗೊಂಡಿದೆ. ಬೆಂಗಳೂರು, ದಾವಣಗೆರೆ, ಧಾರವಾಡ, ಕಲಬುರಗಿ ಮತ್ತು ಮೈಸೂರಿನಲ್ಲಿ ಪರೀಕ್ಷೆ ನಡೆಯಲಿದೆ. MBA ಪರೀಕ್ಷೆಗಳಿಗೆ 30,542 ಹಾಗೂ MCA ಪರೀಕ್ಷೆಗಳಿಗೆ 22,262 ವಿದ್ಯಾರ್ಥಿಗಳು ಹಾಜರಾಗಲಿದ್ದಾರೆ ಎಂದು ಪ್ರಾಧಿಕಾರದ ಕಾರ್ಯನಿರ್ವಾಹಕ ನಿರ್ದೇಶಕ ಪ್ರಸನ್ನ ಅವರು ತಿಳಿಸಿದ್ದಾರೆ. ಬೆಳಗಿನ ಅವಧಿಯಲ್ಲಿ MBA ಪರೀಕ್ಷೆಗಳು ನಡೀತವೆ, ಮಧ್ಯಾಹ್ನದ ಅವಧಿಯಲ್ಲಿ MCA ಪರೀಕ್ಷೆಗಳು ನಡೀತವೆ ಅಂತ ಹೇಳಿ ತಿಳಿಸಿದ್ದಾರೆ. ಇನ್ನ ಮುಂದಿನ ವಿಚಾರವನ್ನ ನೋಡೋದಾದ್ರೆ, ಜೂನ್ 21ಕ್ಕೆ BK ಪದಗ್ರಹಣ, DKಗೆ ಅಭಿನಂದನೆ, ಸಿದ್ದುಗೆ ಸನ್ಮಾನ. ಅರಮನೆ ಮೈದಾನದಲ್ಲಿ ಕಾರ್ಯಕ್ರಮ. ಜೂನ್ 21ರಂದು ಕೆಪಿಸಿಸಿ ನೂತನ ಅಧ್ಯಕ್ಷರಾಗಿ BK ಹರಿಪ್ರಸಾದ್ ಅವರ ಪದಗ್ರಹಣ ಹಾಗೂ ನೂತನ CM DK ಶಿವಕುಮಾರ್ ಅವರಿಗೆ ಅಭಿನಂದನೆ ಮತ್ತು ಮಾಜಿ CM ಸಿದ್ದರಾಮಯ್ಯ ಅವರಿಗೆ ಬೀಳ್ಕೊಡುಗೆಯೂ ಏರ್ಪಡಿಸಲಾಗಿದೆ.
ಇಷ್ಟು ವಿಚಾರ. ಮುಂದೆ ಏನಪ್ಪಾ ಅಂತಂದ್ರೆ, ಆಸ್ಪತ್ರೆಯಲ್ಲಿ 2.5 ತಾಸು ಸಭೆ, ವೈದ್ಯರಿಗೆ ತರಾಟೆ. ಖಾದರ್ ಮಿಡ್ ನೈಟ್ ಮೀಟಿಂಗ್. ಹಾಸನ ಜಿಲ್ಲೆ ಸಕಲೇಶಪುರ ಕಾಫರ್ಡ್ ಸರ್ಕಾರಿ ಆಸ್ಪತ್ರೆಗೆ ಶುಕ್ರವಾರ ಮಧ್ಯರಾತ್ರಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಯುಟಿ ಖಾದರ್ ಭೇಟಿ ನೀಡಿ ರೋಗಿಗಳ ಯೋಗಕ್ಷೇಮವನ್ನ ವಿಚಾರಿಸಿದ್ರು. ಇನ್ನ ಹೂಡಿಕೆಗೆ ಕೂಡಿ ಬರದ ಗಳಿಗೆ ಶಿವಮೊಗ್ಗ ವಿಐಎಸ್ಎಲ್ ಪುನಶ್ಚೇತನಕ್ಕೆ ಬಂಡವಾಳ ಘೋಷಣೆಗೆ ವರ್ಷ. ವಿಐಎಸ್ಎಲ್ಗೆ 10,000 ಕೋಟಿ ರು ಬಂಡವಾಳ ಹೂಡಿಕೆ ಮಾಡಿದರು. ಈಗಿನ ಪರಿಸ್ಥಿತಿಯಲ್ಲಿ ಕಾರ್ಖಾನೆಯ ಪುನಶ್ಚೇತನ, ಸುಧಾರಣೆ ಮತ್ತು ಲಾಭದತ್ತ ಕೊಂಡೊಯ್ಯುವುದು ಸಾಧ್ಯವೇ ಇಲ್ಲ ಎಂಬ ಮಾತು ಉಕ್ಕು ಪ್ರಾಧಿಕಾರದಿಂದಲೇ ಕೇಳಿ ಬಂದಿದೆ. ಭದ್ರಾವತಿಯ ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆ ಪುನಶ್ಚೇತನಕ್ಕೆ 6 ತಿಂಗಳಲ್ಲಿ ಅಡಿಗಲ್ಲು ಹಾಕಲಾಗುವುದು ಎಂಬ ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವ ಎಚ್.ಡಿ. ಕುಮಾರಸ್ವಾಮಿ ಘೋಷಿಸಿ ವರ್ಷವಾದರೂ ಕಾರ್ಯರೂಪಕ್ಕೆ ಬಂದಿಲ್ಲ. ಇನ್ನ ಯುದ್ಧ ಮತ್ತು ತೈಲ ಬೆಲೆ ಏರಿಕೆಯಿಂದ ಅಕ್ಕಿ ತುಟ್ಟಿ. ನೋಡಿ ಜನರೇ, 2 ಬಾರಿ ರಫ್ತಿಗೆ ಅವಕಾಶ. ಸೋನಾ ಮಸೂರಿ ಕೆಜಿಗೆ ಇನ್ನ ತಿನ್ನೋ ಅನ್ನ ಹೀಗಾದ್ರೆ ಹೇಗೆ? ಸೋನಾ ಮಸೂರಿಗೆ ಕೆಜಿಗೆ 8 ರಿಂದ 10 ರು ವರೆಗೆ ಏರಿಕೆ. ಕರ್ನಾಟಕದಲ್ಲಿ ಸೋನಾ ಸ್ಟೀಮ್ ರೈಸ್ ಅನ್ನ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಯಲಾಗುತ್ತದೆ. ಈ ಅಕ್ಕಿ ಹೆಚ್ಚಿನ ಪ್ರಮಾಣದಲ್ಲಿ ಹೊರ ರಾಷ್ಟ್ರಗಳಿಗೆ ರಫ್ತಾಗಿದೆ. ಈ ವರ್ಷ 2 ಬಾರಿ ರಫ್ತು ಪ್ರಕ್ರಿಯೆಗೆ ಅವಕಾಶ ನೀಡಿದ್ದರಿಂದ ಸೋನಾ ಸ್ಟೀಮ್ ಜೊತೆಗೆ ಸೋನಾ ರೈಸ್ ಅನ್ನು ರಫ್ತುದಾರರು ಖರೀದಿ ಸಂಗ್ರಹಿಸಿದ್ದಾರೆ. ಹೀಗಾಗಿ ಕೆಜಿಗೆ 8 ರೂಪಾಯಿವರೆಗೆ ಏರಿಕೆಯನ್ನ ಕಂಡಿದೆ ಅಕ್ಕಿಗೆ. ಇನ್ನ ಎಲ್ಲಿಗೆ ಹೋಗ್ಲಿಲ್ಲ ಅಂತ ಗೊತ್ತಿಲ್ಲ ಇವೆಲ್ಲ ಅಲ್ವಾ, ಯುದ್ಧದ ಒಂದು ಇದರಿಂದ. ಇನ್ನ ನೋಡಿ, ಇನ್ನೊಂದು ವಿಶೇಷವಾದ ಸುದ್ದಿ ಅಂತಾನೆ ಹೇಳ್ಬೋದು. ಗ್ಯಾರಂಟಿಗೆ ಹೊಸ ಅರ್ಜಿ. ಈಗೇನ್ ಆಲ್ರೆಡಿ ಫಲಾನುಭವಿಗಳು ಗ್ಯಾರಂಟಿ ಯೋಜನೆಯಡಿ ಹಣಗಳನ್ನ ಸ್ವೀಕರಿಸ್ತಾ ಇದ್ದಾರೆ. ಅದಕ್ಕೆ ಮತ್ತೆ ಪುನಃ ಅರ್ಜಿಯನ್ನ ಹಾಕ್ಬೇಕಂತೆ. ಗೃಹಲಕ್ಷ್ಮಿ ಹಾಗೂ ಗೃಹ ಜ್ಯೋತಿ ಯೋಜನೆ ಫಲಾನುಭವಿಗಳು ಮತ್ತೊಮ್ಮೆ ಅರ್ಜಿ ಸಲ್ಲಿಸಬೇಕು. ಗ್ಯಾರಂಟಿ ಯೋಜನೆಗಳ ಲಾಭ ಅನರ್ಹರಿಗೂ ತಲುಪುತ್ತಿದೆ ಅನ್ನೋ ಸಂಶಯದಿಂದ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಇಂಥ ನಿರ್ಧಾರಗಳನ್ನ ಕೈಗೊಂಡಿದೆ. ಗ್ಯಾರಂಟಿ ಅಡಿ ನೀಡುತ್ತಿರುವ ನೆರವಿನ ಮೊತ್ತ ಕರ್ನಾಟಕ ನಾನಾ ಬ್ಯಾಂಕುಗಳಲ್ಲಿ ಹೋಗುತ್ತಿದೆಯಾ ಅಥವಾ ಅನ್ಯ ರಾಜ್ಯಗಳಿಗೂ ಹೋಗ್ತಾ ಇದೆಯಾ ಅಥವಾ ಲಂಚಕ್ಕೋ ಸಾಲ ಮರುಪಾವತಿಗೋ ಯಾವ್ದಾದ್ರೂ ಹಣಕಾಸಿನ ಯೋಜನೆಗೆ ತಲುಪುತ್ತಿದೆಯಾ ಅನ್ನೋ ಮಾಹಿತಿ ಪಡೆಯೋ ದೃಷ್ಟಿಯಿಂದ ಅರ್ಜಿಯನ್ನ ಸ್ವೀಕರಿಸೋದಕ್ಕೆ ತೀರ್ಮಾನ ಮಾಡಿದ್ದಾರೆ. ಅಂದ್ರೆ ಹೊಸದಾಗಿ ಅರ್ಜಿಯನ್ನ ಹಾಕ್ಬೇಕಂತೆ. ಯಾವುದೇ ಫಲಾನುಭವಿಗಳಿಗೆ ಸೌಲಭ್ಯ ನಿಲ್ಲಿಸುವುದಿಲ್ಲ. ಆದ್ರೆ ಪ್ರತಿಯೊಬ್ರು ಅರ್ಜಿಯಲ್ಲಿ ಸರಿಯಾದ ಮಾಹಿತಿಯನ್ನ ದಾಖಲಿಸಬೇಕು ಅಂತ ಹೇಳಿ ತಿಳಿಸ್ಕೊಟ್ಟಿದ್ದಾರೆ. ಮತ್ತೆ ನೀವು ಪುನಃ ಅರ್ಜಿಯನ್ನ ಹಾಕ್ಬೇಕಾಗತ್ತೆ. ಹಾಗೆ ಗೃಹ ಜ್ಯೋತಿ ಯೋಜನೆಯಲ್ಲೂ ಕೂಡ ದುರ್ಬಳಕೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಒಂದೇ ಕಟ್ಟಡದಲ್ಲಿ 5-6 ವಿದ್ಯುತ್ ಸಂಪರ್ಕ ಪಡೆದಿರುವುದು, ನೆಲಮಹಡಿ ಮಳಿಗೆ ಹಾಗೂ ಮೊದಲ ಮಹಡಿಯ ವಾಸದ ಮನೆಗೂ ಕೂಡ ಗೃಹ ಜ್ಯೋತಿ ಸೌಲಭ್ಯ ಪಡೆಯುತ್ತಿರುವುದು ಕಂಡು ಬಂದಿದೆ. ಕರ್ನಾಟಕದವರಷ್ಟೇ ಈ ಸೌಲಭ್ಯ ಪಡಿತಾ ಇದಾರ ಅಥವಾ ಅನ್ಯರು ಪಡಿತಾ ಇದಾರ ಅನ್ನೋ ಮಾಹಿತಿಯನ್ನ ಕಲೆ ಹಾಕ್ಬೇಕು. ಹಾಗಾಗಿ ಸದ್ಯ ಶೂನ್ಯ ಮೊತ್ತದ ಬಿಲ್ ಅನ್ನ ಕೊಡ್ತಾ ಇದೀವಿ. ಸದ್ಯದಲ್ಲಿ ಗುರುತಿನ ಚೀಟಿ ವಿತರಿಸ್ತೀವಿ. ದಿನೇ ದಿನೇ ವಿದ್ಯುತ್ ಬೇಡಿಕೆ ಹೆಚ್ಚಾಗ್ತಾ ಇದೆ. ದುಬಾರಿ ಬೆಲೆಯಲ್ಲಿ ಖರೀದಿ ಮಾಡಿ ಉಚಿತವಾಗಿ ಕೊಡ್ತಾ ಇದೀವಿ. ವಾಸದ ಮನೆಗಳಿಗಷ್ಟೇ ಉಚಿತ ಸೌಲಭ್ಯ, ವ್ಯಾಪಾರ ಉದ್ದೇಶಕ್ಕೆ ಅಲ್ಲ ಅಂತ ಹೇಳ್ಬಿಟ್ಟು ಗ್ಯಾರಂಟಿ ಯೋಜನೆಗಳ ಬಗ್ಗೆ ವಿಷಯವನ್ನ ತಿಳಿಸಿದ್ದಾರೆ. ಇನ್ನ ಮುಂದೆ ಏನಿದೆ ಅಂದ್ರೆ, ಡಿ.ಕೆ. ಶಿವಕುಮಾರ್ ಅವರು ಸಭೆಯನ್ನ ನಡೆಸಿ ಒಂದೊಳ್ಳೆ ಮಾತುಗಳನ್ನ ಹೇಳಿದ್ದಾರೆ. ಸಮಸ್ಯೆ ಇದ್ದಲ್ಲೇ ಸಭೆ ಮಾಡಿ ಪರಿಹಾರವನ್ನ ಕೊಡಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಜಿಲ್ಲಾಡಳಿತ, ತಾಲೂಕು ಮತ್ತು ನಾಡ ಕಚೇರಿಗಳು ಸೇರಿದಂತೆ ಎಲ್ಲಾ ಸಾರ್ವಜನಿಕರ ಕೆಲಸಕ್ಕೆ ಲಂಚ ಕೇಳಿದ್ರೆ ಸಹಿಸೋದಿಲ್ಲ. ಭ್ರಷ್ಟಾಚಾರ ಮುಕ್ತ ಆಡಳಿತ ನನ್ನ ಆದ್ಯತೆ. ಪ್ರತಿ ಸರ್ಕಾರಿ ಕಚೇರಿಯಲ್ಲೂ ಲಂಚ ಕೇಳಿದ್ರೆ ಜನರು ದೂರು ಕೊಡೋದಿಕ್ಕೆ ಫೋನ್ ನಂಬರ್ ಸಹಿತ ಫಲಕಗಳನ್ನ ಹಾಕ್ಬೇಕು ಅಂತ ಹೇಳ್ಬಿಟ್ಟು ಸ್ಪಷ್ಟವಾಗಿ ಹೇಳಿದ್ದಾರೆ. ಹಾಗೇನೆ ನಾನೇ ತಪ್ಪು ಮಾಹಿತಿ ನೀಡಿ ಇಂತಹ ಕೆಲಸ ಮಾಡಿ ಅಂದ್ರೆ ನನ್ನ ಮಾತನ್ನು ನೀವು ಪಾಲಿಸಬೇಡಿ. ನಮ್ಮ ಸಚಿವರು ಸಹ ಯಾವುದೇ ತಪ್ಪು ಮಾಡಲು ಬಿಡಬಾರದು. ಶಾಸಕರು ಒತ್ತಡ ತಂದ್ರೆ ನನ್ನ ಗಮನಕ್ಕೆ ತನ್ನಿ. ಡಿಸಿ, ಎಸ್ಪಿಗಳು ನೇರವಾಗಿ ನನ್ನನ್ನ ಸಂಪರ್ಕಿಸಬಹುದು. ಯಾವುದೇ ಸಚಿವರು, ಪ್ರಭಾವಿಗಳು ಕಾನೂನಿಗೆ ವಿರುದ್ಧವಾಗಿ ಕೆಲಸ ಮಾಡಿ ಎಂದು ಒತ್ತಡ ಹೇರಿದ್ರೆ ನೀವು ಕೂಡ ಮಾಡಬಾರದು. ಅಧಿಕಾರಿಗಳೇ ಕಾಲವಾಗಿ ಕಾಯಬೇಕು. ನಮ್ಮ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರದಂತೆ ಎಚ್ಚರ ವಹಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಒಮ್ಮೆಗೆ ಸಂಪೂರ್ಣವಾಗಿ ಲಂಚ ಹಾವಳಿ ನಿಲ್ಲಿಸುವುದಾಗಿ ಹೇಳುವುದಿಲ್ಲ, ಆದ್ರೆ ಸಂಪೂರ್ಣ ತಡೆಯಲು ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕಮಿಷನ್ ದಂಧೆ ಇದ್ರೆ ಅದನ್ನ 0% ತರಬೇಕು ಅಂತ ಹೇಳ್ಬಿಟ್ಟು ಡಿ.ಕೆ. ಶಿವಕುಮಾರ್ ಒಂದೊಳ್ಳೆ ಮಾತುಗಳನ್ನ ಹೇಳಿದ್ದಾರೆ. ರಜಾ ದಿನವೂ ಕೂಡ 7 ತಾಸು ಸುದೀರ್ಘ ಸಭೆಯನ್ನ ನಡೆಸಿ ಮಾತುಗಳನ್ನೆಲ್ಲ ಹೇಳಿದ್ದಾರೆ. ಇನ್ನ ಮುಂದಿನ ವಿಚಾರಕ್ಕೆ ಬಂದ್ರೆ ನೋಡಿ, ದಾಳಿಗೆ ಸಿಲುಕಿಯೂ ಭಾರತ ತಲುಪಿದ ಟ್ಯಾಂಕರ್. ಕಚ್ಚಾ ತೈಲ ಹೊಸ ದಿಲ್ಲಿ
ಕಚ್ಚಾ ತೈಲ ಮತ್ತು ಸಂಘರ್ಷ ಪೀಡಿತ ಹರ್ಮುಜ್ ಜಲಸಂಧಿ ದಾಟಿ ಭಾರತಕ್ಕೆ ಬಂದಿದ್ದ ಎಂಟಿ ಒಲಿಂಪಿಕ್ ತೈಲ ಟ್ಯಾಂಕರ್ ನಲ್ಲಿ ಸ್ಫೋಟಗೊಳ್ಳದ ಸಿಡಿತಲೆ ಹೊಂದಿದ್ದ ಕ್ಷಿಪಣಿ ಪತ್ತೆಯಾಗಿದೆ. ಸುಮಾರು 2,000 ಕಿಲೋಮೀಟರ್ ದೂರ ಸಾಗಿ ಬಂದರೂ ಸ್ಫೋಟಗೊಳ್ಳದ ಸಿಡಿತಲೆ ಹೊಂದಿದ್ದ ಕ್ಷಿಪಣಿಯನ್ನ ನೌಕಾಪಡೆ ಯಶಸ್ವಿಯಾಗಿ ನಿಷ್ಕ್ರಿಯವನ್ನಗೊಳಿಸಿದೆ. ನೋಡಿ, ಅಸ್ಸಾಂ ಅಲ್ಲಿ ಒಂದು ನ್ಯೂಸ್ ಇದೆ. ಅಸ್ಸಾಮಿಂದು 18 ವರ್ಷ ಮೇಲ್ಪಟ್ಟವರಿಗೆ ಆಧಾರ್ ಇಲ್ಲ. ಅಸ್ಸಾಂ ಸಿಎಂ ಹಿಮಂತ್ ಅವರು ನಿರ್ಧಾರವನ್ನ ಮಾಡಿದ್ದಾರೆ. ಯಾಕೆ ಅಂತಂದ್ರೆ, ಗುವಾಹಟಿ ರಾಜ್ಯದಲ್ಲಿ 18 ವರ್ಷ ಮೇಲ್ಪಟ್ಟವರಿಗೆ ಹೊಸದಾಗಿ ಆಧಾರ್ ಕಾರ್ಡ್ ಗಳನ್ನ ವಿತರಿಸದಂತೆ ನಿರ್ಬಂಧವನ್ನ ವಿಧಿಸಿದ್ದಾರೆ. ಇವರು ಯಾಕೆ ಅಂತಂದ್ರೆ, ಇವು ಬಾಂಗ್ಲಾ ಅಕ್ರಮ ವಲಸಿಗರು ಆಧಾರ್ ಕಾರ್ಡ್ ಗಳನ್ನ ಪಡೆಯದಂತೆ ತಡೆಯುವ ನಿಟ್ಟಿನಲ್ಲಿ ಈ ನಿರ್ಧಾರವನ್ನ ಅವರು ಕೈಗೊಂಡಿದ್ದಾರಂತೆ. ಅವರಿಗೆ 18 ವರ್ಷ ಮೇಲ್ಪಟ್ಟವರಿಗೆ ಬೇಕೇ ಬೇಕು ಅಂತಂದ್ರೆ ಅವರು ಜಿಲ್ಲಾಧಿಕಾರಿಗಳಿಗೆ ಅಥವಾ ರಾಜ್ಯ ಸರ್ಕಾರಕ್ಕೆ ಅರ್ಜಿಯನ್ನ ಸಲ್ಲಿಸಿ ಪಡಿಬೇಕಾಗುತ್ತಂತೆ. ಈ ರೀತಿ ಒಂದು ಕ್ರಮವನ್ನ ಕೈಗೊಂಡಿದ್ರು. ಹಾಗೇನೆ ವಾಯುಪಡೆ ವಿಮಾನ ಪತನ, 5 ಹುತಾತ್ಮ. ಅಸ್ಸಾಂ ಜೋರ್ಹತ್ ಬಳಿ ಭಾರತೀಯ ವಾಯುಪಡೆಗೆ ಸೇರಿದ AN-32 ಸಾರಿಗೆ ವಿಮಾನ ಪತನಗೊಂಡು ಪೈಲಟ್ ಸೇರಿ 5 ಸಿಬ್ಬಂದಿಗಳು ಹುತಾತ್ಮರಾಗಿದ್ದಾರೆ. ಇನ್ನ ನೋಡಿ, ಇಲ್ಲೊಂದು ಉದ್ಯೋಗ ಸಂದರ್ಶನ ಇದೆ. ಜೂನ್ 16ರಂದು ಶಿವಮೊಗ್ಗ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ವತಿಯಿಂದ ಜೂನ್ 16ರಂದು ಬೆಳಗ್ಗೆ 10 ಗಂಟೆಗೆ ಉದ್ಯೋಗಾಕಾಂಕ್ಷಿಗಳಿಗೆ ನೇರ ಸಂದರ್ಶನವನ್ನ ಹಮ್ಮಿಕೊಳ್ಳಲಾಗಿದೆ. ಸಂದರ್ಶನದಲ್ಲಿ ರಾಹುಲ್ ಕಾರ್ಸ್ ಹೊಂಡಾಯಿ ಸಂಸ್ಥೆ ಭಾಗವಹಿಸಲಿದ್ದು ಅಭ್ಯರ್ಥಿಗಳನ್ನ ನೇರ ಸಂದರ್ಶನದ ಮೂಲಕ ಆಯ್ಕೆ ಮಾಡಿಕೊಳ್ಳಲಿದೆ. ಪಿಯುಸಿ, ITI, BE ಮತ್ತು ಯಾವುದೇ ಪದವಿ ಪೂರೈಸಿದ 18 ರಿಂದ 30 ವರ್ಷದೊಳಗಿನ ಪುರುಷ ಅಭ್ಯರ್ಥಿಗಳು ಭಾಗವಹಿಸಬಹುದು. ಸಂದರ್ಶನಕ್ಕೆ ಬರುವವರು ತಮ್ಮ ಬಯೋಡೇಟಾ, ಆಧಾರ್ ಕಾರ್ಡ್ ಪ್ರತಿಗಳೊಂದಿಗೆ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ, ಗುತ್ತೆಪ್ಪ ಕಾಲೋನಿ, ಪಂಪಾನಗರ, 2ನೇ ಕ್ರಾಸ್, ಸಾಗರ ರಸ್ತೆ, ಶಿವಮೊಗ್ಗ ಇಲ್ಲಿಗೆ ಹಾಜರಾಗಬಹುದು. ಮಾಹಿತಿಗೆ ನಂಬರ್ 9380663606 ಮಗದೊಂದು ನಂಬರ್ 9108235132 ಸಂಪರ್ಕಿಸಬಹುದು. ಇನ್ನ ಮುಂದಿನ ವಿಚಾರ ನೋಡೋದಾದ್ರೆ, ತಾಳಗುಪ್ಪದಿಂದ ಕೊಂಕಣ ರೈಲು ಸಂಪರ್ಕಕ್ಕೆ ಸರ್ವೆ ಪ್ರಗತಿ. ಸಾಗರ ತಾಳಗುಪ್ಪದಿಂದ ಸಿದ್ದಾಪುರ ಮಾರ್ಗವಾಗಿ ಕೊಂಕಣ ರೈಲ್ವೆಗೆ ಸಂಪರ್ಕ ಕಲ್ಪಿಸುವ ಮಹತ್ವಾಕಾಂಕ್ಷಿ ಯೋಜನೆ ಸಂಬಂಧಿಸಿದಂತೆ ಸರ್ವೆ ಕಾರ್ಯಪ್ರಗತಿಯಲ್ಲಿದ್ದು ಶೀಘ್ರ ಕಾರ್ಯಸಾಧ್ಯತಾ ವರದಿ ಲಭ್ಯವಾಗಲಿದೆ ಎಂದು ಸಂಸದ BY ರಾಘವೇಂದ್ರ ರವರು ತಿಳಿಸಿದ್ದಾರೆ. ಫ್ರೆಂಡ್ಸ್, ನ್ಯೂಸ್ಗೆ ಒಂದು 10 ನಿಮಿಷ ಸಮಯವನ್ನ ಕೊಟ್ರೆ, ನೀವು ನಿಮ್ಮ ದಿನದಲ್ಲಿ ಕೇವಲ 10 ನಿಮಿಷ ಸಮಯವನ್ನ ಕೊಟ್ರೆ ಇಂದಿನ ಪತ್ರಿಕೆ ಆಗುವವುಗಳು, ದಿನದ ಸುದ್ದಿ ಸಮಾಚಾರವನ್ನ ನೀವು ಈ ರೀತಿಯ ಹೀಗೆ ತಿಳ್ಕೋಬಹುದು. ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಮುಂದಿನ ಸುದ್ದಿಗೆ ಹೋಗೋಣ. ನೋಡಿ, ಎಷ್ಟು ಮಕ್ಕಳಿದ್ರೆ ಏನ್ ಪ್ರಯೋಜನ ಅನ್ನೋದಕ್ಕೆ ಇಲ್ಲೊಂದು ಸುದ್ದಿಯನ್ನ ಹೇಳ್ತಾ ಇದ್ದೀನಿ. ಶಿವಮೊಗ್ಗದಲ್ಲಿ ನಗರದ ರವೀಂದ್ರ ನಗರ ಬಡಾವಣೆಯಲ್ಲಿ ಒಂದನೇ ತೆರುವಿನ ಮನೆಯೊಂದರಲ್ಲಿ ಶನಿವಾರ ಕೊಳೆತ ಸ್ಥಿತಿಯಲ್ಲಿ ಮಹಿಳೆ ಶವ ಪತ್ತೆಯಾಗಿದೆ. ಅವರಿಗೆ 3 ಜನ ಹೆಣ್ಮಕ್ಳಿದ್ರಂತೆ. ಆದ್ರೆ ಸದ್ಯಕ್ಕೆ ಅವ್ರು ಯಾರು ಸದ್ಯದಲ್ಲಿ ಅವರನ್ನ ಸಂಪರ್ಕ ಮಾಡಿರ್ಲಿಲ್ವಂತೆ. ಆ ಹೆಣ್ಮಗಳು ಕೂಡ 60 ವರ್ಷದ ಮಹಿಳೆ. ಅವಳು ಕೂಡ ಅಕ್ಕಪಕ್ಕದ ಜನರ ಜೊತೆ ಮಾತಾಡ್ತಿರ್ಲ್ವಂತೆ. ಅವರು ಪತ್ರಕರ್ತನ ದಿವಂಗತ GS ನಾಗರಾಜ್ ಅವರ ಪತ್ನಿ. ಅವರಿಗೆ 60 ವರ್ಷ, ಪ್ರಭಾವತಿ ಅಂತ. ಅವ್ರಿಗೆ ಅನಾರೋಗ್ಯದಿಂದ ಬಳಲ್ತಾ ಇದ್ರಂತೆ. 15 ದಿನದ ಹಿಂದೆ ಮೃತಪಟ್ಟಿರಬಹುದು ಅನ್ನೋ ಶಂಕೆ ಪೊಲೀಸರಿಗೆ ಅಕ್ಕಪಕ್ಕ ಮನೆಯವರು ವಿಚಾರವನ್ನ ತಿಳಿಸಿದಾಗ, ಸ್ಮೆಲ್ ಬರ್ತಾ ಇದೆ ಅಂತ ಹೇಳಿದಾಗ ಬಂದು ನೋಡಿ, ಆಮೇಲೆ ಅದರ ಜೊತೆಗೆ ಊಟ ಇಲ್ದೇನೆ ನಾಯಿ ಕೂಡ ಅವ್ರ ಪಕ್ಕನೆ ಸತ್ತು ಬಿದ್ಬಿಟ್ಟಿದಂತೆ. ಅದು ಕೂಡ ಕೊಳೆತ ಸ್ಥಿತಿಯಲ್ಲಿ ದೊರಕಿದೆ. ನೋಡಿ, ಎಷ್ಟು ಮಕ್ಕಳಿದ್ರೆ ಏನ್ ಪ್ರಯೋಜನ, ತಂದೆ ತಾಯಿ ನೋಡಿಲ್ಲ ಅಂದ್ರೆ ಅಲ್ವಾ. ಇದೊಂದು ಬೇಜಾರವಾದ ವಿಚಾರ. ಇನ್ನ ಮುಂದೆ ಬಂದ್ರೆ ಸುದ್ದಿ ಸಮಾಚಾರ ಇವತ್ತೆಂದು ಏನಿದೆ ಇನ್ನ ಮುಂದೆ ಅಂದ್ರೆ, ನೋಡಿ ಇಲ್ಲೊಂದು ಬ್ಯಾಡ್ ನ್ಯೂಸ್. ಏನು ಅಂದ್ರೆ, ಭಾರತೀಯ ನಗರ ಮಂಡ್ಯದಲ್ಲಿ ಬೈಕ್ ಅಪಘಾತದಲ್ಲಿ ತೀವ್ರಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗಿದೆ. ಮೃತಪಟ್ಟ ಯುವಕನ ಅಂಗಾಂಗಗಳನ್ನ ಮೃತನ ಪೋಷಕರು ದಾನ ಮಾಡಿದ್ದಾರೆ. ಚಿಕ್ಕರಸನಕೆರೆ ಹೋಬಳಿ ಕ್ಯಾತಘಟ್ಟ ಗ್ರಾಮದ ಗಿರಿಗೌಡ ಅವರು 32 ವರ್ಷ ಮೃತಪಟ್ಟವರು. ಇದು ಒಂದು ಸುದ್ದಿ. ಆ ನಂತರ ಇನ್ನ ಸ್ಪೋರ್ಟ್ಸ್ ವಿಚಾರಕ್ಕೆ ಬಂದ್ರೆ, ಅತಿಥೇಯ ಅಮೆರಿಕ ಶುಭಾರಂಭ. ಈಗ FIFA ವರ್ಲ್ಡ್ ಫುಟ್ಬಾಲ್ ಕಪ್ ನಡೀತಾ ಇದೆ. ಇಲ್ಲಿ ಡ್ರಾನಲ್ಲಿ ಕೊನೆಗೊಂಡ ಕೆನಡಾ ಮತ್ತೆ ಬೋಸ್ನಿಯಾ ಪಂದ್ಯ. ಇನ್ನು ಯಾವ್ಯಾವ ಪಂದ್ಯ ಇದಾವಪ್ಪ ಅಂತ ಹೇಳಿದ್ರೆ, ನೆದರ್ಲ್ಯಾಂಡ್ ವರ್ಸಸ್ ಜಪಾನ್, ಐರಿಸ್ ಕೋಸ್ಟ್ ವರ್ಸಸ್ ಈಕ್ವೆಡಾರ್,
ಸ್ವೀಡನ್ ವರ್ಸಸ್ ಟ್ಯುನೇಷಿಯಾ. ಇಷ್ಟು ಇದನ್ನ ನೇರ ಪ್ರಸಾರವನ್ನ ಎಲ್ಲಿ ನೋಡ್ಬೋದು ಅಂತಂದ್ರೆ ಯುನೈಟೆಡ್ ಏಟ್ ಸ್ಪೋರ್ಟ್ಸ್ ನಲ್ಲಿ ನಾವು ನೋಡ್ಬೋದು. ಹಾಗೆ ಇನ್ನು ಮಹಿಳೆಯರ T20 ವಿಶ್ವಕಪ್ ಗೆ ಬಂದ್ರೆ ಭಾರತೀಯ ಆರಂಭಿಕ ಬ್ಯಾಟರ್ ಗಳ ಮೇಲೆ ಹೆಚ್ಚಿನ ಹೊಣೆ ಇದೆ. ಯಾಕಂತಂದ್ರೆ ICC ಮಹಿಳಾ T20 ವಿಶ್ವಕಪ್ ನಲ್ಲಿ ಭಾನುವಾರ ನಡೆಯಲಿರುವ ಪಂದ್ಯದಲ್ಲಿ ಭಾರತ ತಂಡ ಪ್ರಬಲ ಪಾಕಿಸ್ತಾನ ತಂಡದ ವಿರುದ್ಧ ಗೆದ್ದು ಶುಭಾರಂಭ ಮಾಡೋದಕ್ಕೆ ಸಜ್ಜಾಗಿದೆ. ಸಮತೋಲನದಿಂದ ಕೂಡಿರುವ ಭಾರತ ತಂಡಕ್ಕೆ ಆರಂಭಿಕ ಆಟಗಾರ್ತಿಯರಾದ ಸ್ಮೃತಿ ಮಂಧಾನ ಮತ್ತು ಶಫಾಲಿ ವರ್ಮಾ ಅವರು ಸ್ಫೋಟಕ ಬ್ಯಾಟಿಂಗ್ ನೆರವು ಅಗತ್ಯವಾಗಿದೆ ಅಂತ ಹೇಳ್ಬಿಟ್ಟು ನಾವಿಲ್ಲಿ ನೋಡ್ಬೋದು. ಸೆಮೀಸ್ ನಲ್ಲಿ ಸೋತು ನಿರ್ಗಮಿಸಿದ ಸಿಂಧು. ಆಸ್ಟ್ರೇಲಿಯನ್ ಓಪನ್ ಬ್ಯಾಡ್ಮಿಂಟನ್ ನಲ್ಲಿ ಸೆಮೀಸ್ ನಲ್ಲಿ ಸೋತು ನಿರ್ಗಮಿಸಿದ ಸಿಂಧು. ಇಷ್ಟು ಇಂದಿನ ಸುದ್ದಿ ಸಮಾಚಾರ. ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತೀರಾ ಅನ್ನೋ ಭಾವನೆಯಿಂದ ನಾನು ಪ್ರತಿದಿನ ಈ ರೀತಿ ಸುದ್ದಿ ಸಮಾಚಾರಗಳನ್ನ ನಿಮ್ ಮುಂದೆ ತಗೊಂಡ್ ಬರ್ತೀನಿ. ನಿಮ್ಮ ದಿನದ 10 ನಿಮಿಷ ಅಥವಾ ಒಂದು 12 ನಿಮಿಷವನ್ನ ಸ್ಪೆಂಡ್ ಮಾಡಿದ್ರೆ ಕೆಲಸ ಮಾಡ್ತಾನೆ ನನ್ನ ನ್ಯೂಸ್ ಗಳನ್ನ ನೀವು ತಿಳ್ಕೊಬಹುದು. ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ. ನಿಮ್ಗೆ ಏನಾದ್ರು ಕಮೆಂಟ್ ಮಾಡ್ಬೇಕು ಅನ್ಸಿದ್ರೆ ಮಾಡಿ. ಈ ರೀತಿ ಹೇಳಿ ಅಂತೇಳಿ ನನಗೆ ಸಜೆಷನ್ ಕೂಡ ನೀವು ಮಾಡಬಹುದು. ಧನ್ಯವಾದಗಳು. ಮುಂದಿನ ನ್ಯೂಸ್ ನೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.